ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ 3,991 ಪುಟಗಳ ದೋಷಾರೋಪ ಪಟ್ಟಿಯನ್ನ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿನ ಅಂಶಗಳು ಟಿವಿ9ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದ್ದು ದರ್ಶನ್ ಅಟ್ಟಹಾಸವೇ ಬೆಚ್ಚಿ ಬೀಳಿಸುವಂತಿದೆ. ಪೊಲೀಸರು ಈವರೆಗೂ 231 ಸಾಕ್ಷಿದಾರರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಡಿ ಗ್ಯಾಂಗ್ ಕ್ರೌರ್ಯ ಘೋರಾತಿ ಘೋರ. 3,991 ಪುಟಗಳ ದೋಷಾರೋಪ ಪಟ್ಟಿ. A1 ಪವಿತ್ರ, A2 ದಾಸ. 3 ತಿಂಗಳು, ಬರೋಬ್ಬರಿ 3 ತಿಂಗಳು ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ರಕ್ತ ಹರಿದು ಡಿ ಗ್ಯಾಂಗ್ ಜೈಲು ಪಾಲಾಗಿ ಇಲ್ಲಿಗೆ 3 ತಿಂಗಳೇ ಕಳೆದಿದೆ. ನಿರಂತರ ತನಿಖೆ, ಸ್ಥಳ ಮಹಜರು, ನೂರಾರು ಸಾಕ್ಷಿಗಳ ಸಂಗ್ರಹ, 60ಕ್ಕೂ ಹೆಚ್ಚು FSL ವರದಿಗಳು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಗಾಗಿ ಪೊಲೀಸರು ನಡೆಸಿದ ಹರಸಾಹಸ ಅಷ್ಟಿಷ್ಟಲ್ಲ. ಪ್ರಕರಣ ನಡೆದು 3 ತಿಂಗಳು ಕಳೆದಿದ್ದು ಪೊಲೀಸರು ಫೈನಲ್ ಆಗಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈ ಚಾರ್ಜ್ ಶೀಟ್ನಲ್ಲಿ ಒಂದಿಷ್ಟು ಬೆಚ್ಚಿ ಬೀಳಿಸುವಂತ ಅಂಶಗಳು ಹೊರಬಂದಿವೆ. ತನಿಖಾಧಿಕಾರಿ ಚಂದನ್ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಬೆಂಗಳೂರಿನ 24ನೇ ACMM ಕೋರ್ಟ್ಗೆ 3,991 ಪುಟಗಳಿರೋ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಗೌಡ ಪ್ರಕರಣದ ಮೊದಲ ಆರೋಪಿ ಆಗಿದ್ರೆ ನಟ ದರ್ಶನ್ ಪ್ರಕರಣದ 2ನೇ ಆರೋಪಿ ಅಂತ ಉಲ್ಲೇಖ ಮಾಡಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾದ ಮಾಹಿತಿ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. CRPC ಸೆಕ್ಷನ್ 173 ಸಬ್ ಸೆಕ್ಷನ್ 8 ಅಡಿ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದ್ದು CRPC 161 ಹಾಗೂ 164 ಅಡಿಯಲ್ಲಿ 27 ಹೇಳಿಕೆ ದಾಖಲಿಸಲಾಗಿದೆ. ಪ್ರತ್ಯಕ್ಷ ಸಾಕ್ಷಿಗಳು 3, FSL, CFSL ನ 8 ಸಾಕ್ಷಿಗಳು, CRPC 161 ಮತ್ತು 164 ಸೇರಿದಂತೆ ಒಟ್ಟು 97 ಸಾಕ್ಷಿದಾರರಿಂದ ಮಾಹಿತಿ ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪಂಚನಾಮೆಗೆ 59 ಮಂದಿ ಬಳಕೆ ಮಾಡಲಾಗಿದೆ. ತಹಶೀಲ್ದಾರ್, ವೈದ್ಯರು, RTO ಅಧಿಕಾರಿಗಳು ಸೇರಿ 8 ಸಾಕ್ಷಿಗಳು, 56 ಪೊಲೀಸರು ಸೇರಿ ಒಟ್ಟು 231 ಸಾಕ್ಷಿದಾರರಿಂದ ಮಾಹಿತಿ ಸಂಗ್ರಹಿಸಲಾಗಿದೆ. ಈ ಚಾರ್ಜ್ ಶೀಟ್ 7 ಸಂಪುಟದ 10 ಕಡತಗಳನ್ನು ಒಳಗೊಂಡಿದೆ. ಒಟ್ಟು 7 ಸಂಪುಟಗಳ 10 ಕಡತಗಳನ್ನು ಇದು ಹೊಂದಿದ್ದು ಬಹಳ ಬೃಹತ್ ತನಿಖೆಯಾಗಿರೋದ್ರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು ಒಟ್ಟು ಸುಮಾರು 3,991 ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಇದರಲ್ಲಿ ಒಟ್ಟು ಪ್ರತ್ಯಕ್ಷ ಸಾಕ್ಷಿದಾರರು 3 ಜನ ಮತ್ತು 161 ಮತ್ತು 164 ಸ್ಟೇಟ್ಮೆಂಟ್ಗಳನ್ನು ನಾವೇನು ಮಾಡ್ತೀವಿ, ನ್ಯಾಯಾಧೀಶರ ಮುಂದೆ ಸುಮಾರು 27 ಜನ ಸಾಕ್ಷಿದಾರರ ಹೇಳಿಕೆಗಳನ್ನು ಪಡೆಯಲಾಗಿದೆ. ಉಳಿದವರ ಆ ಹೇಳಿಕೆಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಗಳ ಮುಂದೆ ಪಡೆಯಲಾಗಿದೆ. ಅದೇ ರೀತಿ FSL ಮತ್ತು CFSLಗೆ ಅನೇಕ ವಸ್ತುಗಳನ್ನು ಪರೀಕ್ಷೆಗೆ ಕಳಿಸಲಾಗಿದ್ದು ಅವೆಲ್ಲ ವರದಿಗಳು ಬಂದಿದ್ದಾವೆ. CFSLನಿಂದ ಇನ್ನೂ ಕೆಲವೊಂದು ವರದಿಗಳು ಬಾಕಿ ಇದ್ದಾವೆ. ಒಟ್ಟು ಸುಮಾರು 59 ಜನ ಪಂಚರು ಈ ಒಂದು ಇದರಲ್ಲಿ ಇದ್ದಾರೆ. ಜೊತೆಗೆ ಇದರಲ್ಲಿ ಇತರ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಇತರರು ಇರ್ಬೋದು, ಅವ್ರನ್ನೂ ಕೂಡ ಸಾಕ್ಷಿದಾರನ ಮಾಡಿದೆ. ಉದಾಹರಣೆ ತಹಸೀಲ್ದಾರರು, ವೈದ್ಯರು, RTO ಅಧಿಕಾರಿಗಳು, ಇಂಜಿನಿಯರ್ಗಳು ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಒಟ್ಟು 56 ಜನ ಈ ಅಂತಿಮ ವರದಿಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ. ಹೀಗಾಗಿ ಒಟ್ಟು ಸಾಕ್ಷಿದಾರರೇನಿದ್ದಾರೆ ಅವರು 231 ಜನ ಸಾಕ್ಷಿದಾರರು ಈ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಮಗೆ ಭಾಗಿಯಾಗಿದ್ದಾರೆ. ಅವರೆಲ್ಲರ ಒಂದು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಧೀಶರ ಪರಿಶೀಲನೆಯಲ್ಲಿ ಚಾರ್ಜ್ ಶೀಟ್ ಇರಲಿದೆ. ಸೆಪ್ಟೆಂಬರ್ 9ರಂದೇ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಅವಧಿ ಮುಗಿಯಲಿದೆ. ಸೆಪ್ಟೆಂಬರ್ 9ರಂದು ಪೊಲೀಸರು ಆರೋಪಿಗಳನ್ನು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ನಂತರ ಆರೋಪಿಗಳ ಪರ ವಕೀಲರಿಗೆ ಚಾರ್ಜ್ ಶೀಟ್ ಪ್ರತಿ ನೀಡಲಾಗುತ್ತೆ. ಚಾರ್ಜ್ ಶೀಟ್ ಪ್ರತಿ ನೀಡಿದ 1 ವಾರದ ಬಳಿಕ ಸೆಷನ್ಸ್ ಕೋರ್ಟ್ಗೆ ಕೇಸ್ ವರ್ಗಾವಣೆ ಆಗಲಿದೆ. ಪೊಲೀಸರಿಗೆ ತನಿಖೆಯ ಫಲ ತುಂಬಿದ ಹೊಸ ಕಾಯ್ದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮೊದಲು ದಾಖಲಾಗಿದ್ದೇ IPC ಸೆಕ್ಷನ್ಗಳ ಅಡಿ. ಆದರೆ ಪ್ರಕರಣದಲ್ಲಿ ತನಿಖೆ ಮಹಜರು ಪ್ರಕ್ರಿಯೆ BNSS ಕಾಯ್ದೆಯಡಿ ನಡೆಸಲಾಗಿದೆ.
ಜೂನ್ 8ರಂದು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ನಡೆದಿದ್ರೆ ಜುಲೈ 1ರಿಂದ BNSS ಕಾಯ್ದೆ ಜಾರಿಯಾಗಿತ್ತು. ಹೀಗಾಗಿ ಪೊಲೀಸರು ಹೊಸ ಕಾಯ್ದೆ ಅಡಿಯಲ್ಲೇ ತನಿಖೆ ಶುರು ಮಾಡಿದ್ರು. ಈ ಹಿಂದೆ ಸೆಕೆಂಡರಿ ಎವಿಡೆನ್ಸ್ ಆಗ್ತಾ ಇದ್ದ ಟೆಕ್ನಿಕಲ್ ಎವಿಡೆನ್ಸ್ಗಳು BNSS ಜಾರಿ ನಂತರ ಪ್ರೈಮರಿ ಎವಿಡೆನ್ಸ್ ಆಗಲಿವೆ. ಹೀಗಾಗಿ ಪೊಲೀಸರಿಗೆ BNSS ಕಾಯ್ದೆಯಡಿ ತನಿಖೆ ಹೊರವಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ವರದಿ ಪ್ರಕಾರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಕ್ರೌರ್ಯವೇ ಘೋರಾತಿ ಘೋರವಾಗಿದೆ ಅನ್ನೋ ಬಗ್ಗೆ ಮಾಹಿತಿ ಇದೆ. ಹೀಗಾಗಿ ಇದೇ ಚಾರ್ಜ್ ಶೀಟ್ ದಾಸನಿಗೆ ಕಾನೂನು ಕುಣಿಕೆಯನ್ನ ಇನ್ನೆಷ್ಟು ಬಿಗಿ ಮಾಡುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರವೇನು? ಕೊಲೆ ನಡೆದ ದಿನ ಪವಿತ್ರ ಗೌಡ ಮಾಡಿದ್ದೇನು? ಈ ಬಗ್ಗೆ ಸಾಕ್ಷ್ಯ ಸಂಗ್ರಹಿಸಿರುವ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗಾದ್ರೆ ದರ್ಶನ್ ಮತ್ತು ಪವಿತ್ರ ವಿರುದ್ಧ ಸಿಕ್ಕಿರುವ ಸಾಕ್ಷ್ಯವೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಒಂದು ಕೊಲೆ 3 ತಿಂಗಳು 3,991 ಚಾರ್ಜ್ ಶೀಟ್ ಪುಟಗಳ ಉಲ್ಲೇಖವಾಗಿರೋ 17 ಆರೋಪಿಗಳ ಕ್ರೌರ್ಯ ಬೆಚ್ಚಿ ಬೀಳಿಸುವಂತಿದೆ. ಒಂದೊಂದು ಅಂಶಗಳು ರೇಣುಕಾಸ್ವಾಮಿ ಹತ್ಯೆಯ ಭಯಾನಕತೆಯನ್ನ ಬಿಚ್ಚಿಡ್ತಿವೆ. 231 ಸಾಕ್ಷಿದಾರರು, 10 ಕಡತ, 7 ಸಂಪುಟದ ಚಾರ್ಜ್ ಶೀಟ್ನಲ್ಲಿ ಭೀಕರ ಕೊಲೆಯ ರಹಸ್ಯ ಅಡಗಿದೆ. CRPC 161 ಮತ್ತು 164 ಅಡಿಯಲ್ಲಿ 27 ಜನರ ಹೇಳಿಕೆ ದಾಖಲಾಗಿದ್ದು 3 ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ. ತಹಶೀಲ್ದಾರ್, ವೈದ್ಯರು, RTO ಅಧಿಕಾರಿಗಳನ್ನ ಪ್ರಕರಣದಲ್ಲಿ ಸಾಕ್ಷಿಯನ್ನಾಗಿ ಮಾಡಲಾಗಿದೆ. ಹಾಗಾದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರೋ A2 ದರ್ಶನ್ನ ಕ್ರೌರ್ಯಗಳೇನು? ದರ್ಶನ್ ವಿರುದ್ಧ ಸಂಗ್ರಹವಾಗಿರೋ ಸಾಕ್ಷ್ಯಗಳೇನು? ಎಲ್ಲ ಪೆನ್ ಟು ಪೆನ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಚಾರ್ಜ್ ಶೀಟ್ನಲ್ಲಿ A2 ದರ್ಶನ್ನ ಕ್ರೌರ್ಯ ಬಯಲು. ಕಿಡ್ನಾಪ್ ಟು ಮರ್ಡರ್, ದಾಸನ ವಿರುದ್ಧ ಏನೆಲ್ಲ ಸಾಕ್ಷ್ಯ? ಜೂನ್ 8 ದರ್ಶನ್ ಅಂಡ್ ಗ್ಯಾಂಗ್ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿತ್ತು. ಅಂದು ನಡೆದ ಕೃತ್ಯಕ್ಕೆ ಪಟ್ಟಣಗೆರೆ ಶೆಡ್ ಸಾಕ್ಷಿಯಾಗಿತ್ತು. ಇದರಲ್ಲಿ ರೇಣುಕಾಸ್ವಾಮಿಯನ್ನ ಕರೆತರುವುದರಿಂದ ಹಿಡಿದು 3 ಆರೋಪಿಗಳನ್ನ ಸರೆಂಡರ್ ಮಾಡುವ ತನಕ ಪ್ರತಿ ಹಂತದಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ದರ್ಶನ್ ವಿರುದ್ಧ ಹಲವು ಸಾಕ್ಷ್ಯಗಳನ್ನ ಸಂಗ್ರಹಿಸಿರೋ ತನಿಖಾ ತಂಡ ಎಲ್ಲವನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಪವನ್ಗೆ ಹೇಳಿ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆಸಿದ್ದಕ್ಕೂ ಮೊಬೈಲ್ ಸಾಕ್ಷ್ಯ ಸಂಗ್ರಹಿಸಿದ್ದಾರೆ. ಹಾಗೆಯೇ ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿವೆ. ಪಬ್ನಲ್ಲಿ ಕುಳಿತು ಪಾರ್ಟಿ ಮಾಡಿದ್ದು, ನಂತರ ಪವಿತ್ರ ಮನೆಗೆ ಹೋಗಿ ಪವಿತ್ರಳನ್ನ ಕರೆದುಕೊಂಡು ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದಕ್ಕೂ ದಾಖಲೆ ಸಂಗ್ರಹಿಸಿದ್ದಾರೆ. ನಂತರ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಪಬ್ ಅಂದಾಗ ರೇಣುಕಾಸ್ವಾಮಿ ಫೋಟೋ ಮೊಬೈಲ್ಗೆ ಬರ್ತಿದ್ದಂತೆ ಮತ್ತೆ ಶೆಡ್ನಿಂದ ವಾಪಸ್ ಆಗಿ RR ನಗರ ಮನೆಯಲ್ಲಿ ಬಟ್ಟೆ ಬದಲಿಸಿರೋದಕ್ಕೂ ಸಾಕ್ಷ್ಯ ಸಿಕ್ಕಿದೆ. ಕೊಲೆ ನಡೆದ ಮರುದಿನ ಬೆಳಗ್ಗೆ ಬನಶಂಕರಿಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮನೆಗೆ ಹೋಗಿ ಪೂಜೆಯಲ್ಲಿ ಭಾಗಿಯಾಗಿ ನಂತರ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಶೂ ಬಿಟ್ಟು ಮೈಸೂರಿಗೆ ತೆರಳಿದ್ರ ಬಗ್ಗೆ ಪೊಲೀಸರು ಸಾಕ್ಷ್ಯ ಸಂಗ್ರಹಿಸಿ ಚಾರ್ಜ್ ಶೀಟ್ನಲ್ಲಿ ನಮೂದಿಸಿದ್ದಾರೆ. ಇದೆಲ್ಲದಕ್ಕೂ CC ಕ್ಯಾಮೆರಾ, ಟವರ್ ಲೊಕೇಶನ್ ಎಲ್ಲವೂ ಮ್ಯಾಚ್ ಆಗಿದೆ. ಇದರ ಜೊತೆಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳು ದರ್ಶನ್ ವಿರುದ್ಧ ಸಾಕ್ಷಿ ನುಡಿದಿವೆ. ಪ್ರತಿ ಹಂತದಲ್ಲೂ ದರ್ಶನ್ ನೋಡಿದ್ದ ಪ್ರತ್ಯಕ್ಷದರ್ಶಿಗಳು ನೀಡಿರೋ ಹೇಳಿಕೆಗಳೇ ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ನಟ ಚಿಕ್ಕಣ್ಣ ಸೇರಿ ಅನೇಕ ಸಾಕ್ಷಿಗಳು ನೀಡಿರೋ ಹೇಳಿಕೆಗಳನ್ನ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ. ಅದರಲ್ಲೂ ದರ್ಶನ್ ವಿರುದ್ಧ ಆರೋಪಿಯೊಬ್ಬ ಹೇಳಿಕೆ ನೀಡಿರೋದು ಮಹತ್ವವನ್ನ ಪಡೆದುಕೊಂಡಿದೆ. ಪ್ರದೋಷ್ ಮೊಬೈಲ್ನಲ್ಲಿ ಘಟನೆಗೆ ಸಂಬಂಧಿಸಿದ ವಿಡಿಯೋ, ಫೋನ್ ಕಾಲ್, ಚಾಟಿಂಗ್ಗಳು, ಸಂಚಿನ ಬಗ್ಗೆ ನಡೆದ ಮಾಹಿತಿ ಉಲ್ಲೇಖವಾಗಿದೆ. ಹಾಗೆ ಸರೆಂಡರ್ ಮಾಡಿಸಲು 3ರನ್ನ ಮನವೊಲಿಸಿದ್ದು, ಅವರಿಗೆ ಹಣ ಕೊಟ್ಟಿರೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಹಣ ಪಡೆದವರ ಹೇಳಿಕೆಗಳು ದರ್ಶನ್ಗೆ ಮಾರಕವಾಗಲಿವೆ. ಹತ್ಯೆಗೂ ಮುನ್ನ ರೇಣುಕಾಸ್ವಾಮಿಗೆ ಪವಿತ್ರ ಹೇಳಿದ್ದೇನು? ಇನ್ನು A1 ಪವಿತ್ರ ಗೌಡ ಪಾತ್ರದ ಬಗ್ಗೆಯೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಹಾಗಾದ್ರೆ ಪವಿತ್ರ ಪಾತ್ರ ಏನು? ಕೊಲೆ ದಿನ ಪವಿತ್ರ ಏನ್ ಮಾಡಿದ್ಲು? ಅದನ್ನೇ ಹೇಳ್ತೀವಿ ನೋಡಿ. ಹಲ್ಲೆಗೊಳಗಾಗಿದ್ದ ರೇಣುಕಾಸ್ವಾಮಿ ನೆಲಕ್ಕೆ ಬಿದ್ದಾಗ ಪವಿತ್ರ ಗೌಡ ಎಂಟ್ರಿ ಆಗಿದ್ದಾಳೆ. ಈ ವೇಳೆ ಕೈ ಮುಗಿದಿದ್ದ ರೇಣುಕಾಸ್ವಾಮಿ ಪವಿತ್ರ ಗೌಡಳ ಕಾಲು ಹಿಡಿಯಲು ಮುಂದಾಗಿದ್ದ. ನನ್ನ ಬಿಟ್ಟು ಬಿಡಿ ಅಂತ ಕೈ ಮುಗಿದು ಕೇಳಿದ್ದ. ಈ ವೇಳೆ ಪವಿತ್ರ ಗೌಡ ನಿನಗೆ ಬದುಕಲು ಅರ್ಹತೆ ಇದೆಯಾ ಅಂತ ಕೇಳಿದ್ಲು. ಕಾಲು ಹಿಡಿಯಲು ಬಂದು ಕಾಲಿನಿಂದ ಒದ್ದು ದೂರ ಹೋಗಿದ್ಲು. ಈ ವೇಳೆ ಪವಿತ್ರ ಚಪ್ಪಲಿ ಮತ್ತು ಬಟ್ಟೆಗೆ ರೇಣುಕಾಸ್ವಾಮಿ ರಕ್ತ ತಾಕಿತ್ತು. FSL ವರದಿಯಲ್ಲಿ ರಕ್ತ ಇರೋದು ದೃಢವಾಗಿದ್ದು, ಈ ಅಂಶಗಳನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ದರ್ಶನ್ ಮತ್ತು ಪವಿತ್ರ ಗೌಡಳ ಪಾತ್ರದ ಬಗ್ಗೆ ಈವರೆಗೆ ಇವರಿಬ್ಬರ ವಿರುದ್ಧ ಸಿಕ್ಕಿರುವ ಸಾಕ್ಷ್ಯಗಳ ಬಗ್ಗೆ ಪೊಲೀಸರು ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.
ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬೆನ್ನಲ್ಲೇ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಬಿಕ್ಕಳಿಕೆ ಶುರುವಾಗಿದೆ. ಚಾರ್ಜ್ ಶೀಟ್ನಲ್ಲಿ ಏನೇನಿದೆಯೋ ಅಂತ ಚಡಪಡಿಕೆ ಚಿಂತೆಗೆ ಬಿದ್ದಿರೋ ದರ್ಶನ್ ಜೈಲು ಸಿಬ್ಬಂದಿಯಿಂದಲೇ ಮಾಹಿತಿ ಪಡೆದಿದ್ದಾರೆ. ಚಾರ್ಜ್ ಶೀಟ್ ಬಗ್ಗೆ ಸಿಬ್ಬಂದಿ ನೀಡಿದ ಮಾಹಿತಿ ಕೇಳಿ ದಾಸ ದಿಗಿಲಿಗೆ ಬಿದ್ದಿದ್ದಾನೆ. ವಿಲ ವಿಲ ಅಂತಿದ್ದಾನೆ. ನಿಂತಲ್ಲಿ ನಿಲ್ಲೋಕೆ ಆಗ್ತಿಲ್ಲ, ಕೂತಲ್ಲಿ ಕೂರೋಕೆ ಆಗ್ತಿಲ್ಲ. ಚಾರ್ಜ್ ಶೀಟ್ನಲ್ಲಿ ಮಾಹಿತಿ ಕೇಳಿ ಕೊಲೆ ಆರೋಪಿ ದರ್ಶನ್ ದಂಗಾಗಿ ಹೋಗಿದ್ದಾನೆ. ಚಾರ್ಜ್ ಶೀಟ್ನಲ್ಲಿ ಕ್ರೌರ್ಯ ಒಂದೊಂದೇ ಬಯಲಾಗ್ತಿದ್ದಂತೆ ದರ್ಶನ್ ಬೆಚ್ಚಿ ಬಿದ್ದಿದ್ದಾನೆ. ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿ ಪಡೆದು ಬೆವರಿದ ದರ್ಶನ್. ರಾತ್ರಿ ಊಟ ನಿದ್ದೆ ಬಿಟ್ಟು ಟೆನ್ಷನ್ನಲ್ಲೇ ಇದ್ದ ದಾಸ. ಕೊಲೆ ಆರೋಪಿ ದರ್ಶನ್ ಜೈಲು ಸೇರಿ ಇಂದಿಗೆ 75 ದಿನವಾಗಿದೆ. ಬಳ್ಳಾರಿ ಜೈಲು ಪಾಲಾಗಿ 7 ದಿನವಾಗಿದೆ. ಈ 7 ದಿನ ಬಳ್ಳಾರಿ ಜೈಲಲ್ಲಿ ಆರೋಪಿ ದರ್ಶನ್ ಎನ್ನಿಲ್ಲದ ನರಕ ಅನುಭವಿಸಿ ಬಿಟ್ಟಿದ್ದಾನೆ. ನಿದ್ದೆ ಊಟವಿಲ್ಲದೆ ಒದ್ದಾಡಿ ಹೋಗಿದ್ದಾನೆ. ದೇವರ ನಾಮ ಯೋಗ ಮಾಡಿದ್ರೂ ಟೆನ್ಷನ್ ಮಾತ್ರ ಕಡಿಮೆಯಾಗಿಲ್ಲ. ಅದರಲ್ಲೂ ಚಾರ್ಜ್ ಶೀಟ್ ಸಲ್ಲಿಕೆ ಹತ್ತಿರವಾಗ್ತಿದ್ದಂತೆ ಮತ್ತಷ್ಟು ನಲುಗಿ ಹೋಗಿರೋ ದರ್ಶನ್ ಸಿಬ್ಬಂದಿಯನ್ನ ಹೋದಲ್ಲಿ ಬಂದಲ್ಲಿ ಕೇಳ್ತಾ ಇದ್ದ. ಇವತ್ತು ಕೂಡ ಬೆಳಗ್ಗೆ ಉಪಹಾರ ನೀಡಲು ಹೋದ ಸಿಬ್ಬಂದಿ ಬಳಿ ದೋಷಾರೋಪ ಪಟ್ಟಿ ಬಗ್ಗೆ ದರ್ಶನ್ ಮಾಹಿತಿ ಕೇಳಿದ್ದಾನೆ. ಈ ವೇಳೆ ಜೈಲು ಸಿಬ್ಬಂದಿ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಜೈಲು ಸಿಬ್ಬಂದಿ ಮಾಹಿತಿ ನೀಡ್ತಾ ಇದ್ದಂತೆ ದರ್ಶನ್ ದಂಗಾಗಿ ಹೋಗಿದ್ದಾನೆ. ಸಿಬ್ಬಂದಿಯಿಂದ ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿ ಕೇಳಿದ ದರ್ಶನ್ ಎಷ್ಟು ಸಾಕ್ಷಿ ಇದೆ, ಏನೇನು ಅಂಶವಿದೆ ಎಂಬುದರ ಬಗ್ಗೆ ಕುರಿತು ತಿಳಿದುಕೊಂಡಿದ್ದಾನೆ. A2 ಇರೋದನ್ನ A1 ಮಾಡಿದ್ದಾರಾ ಹೇಗೆ ಅಂತ ಕೇಳಿದ್ದಾನೆ. ಚಾರ್ಜ್ ಶೀಟ್ನಲ್ಲಿರೋ ಅಂಶಗಳನ್ನ ಕೇಳಿ ದರ್ಶನ್ ಕಂಗಾಲಾಗಿದ್ದಾನೆ. ಇಷ್ಟೊಂದು ಸಾಕ್ಷಿಗಳಿದೆಯಾ ಅಂತ ಶಾಕ್ ಆಗಿದ್ದಾನೆ. ನಿನ್ನೆ ರಾತ್ರಿಯೂ ಚಾರ್ಜ್ ಶೀಟ್ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದ ದರ್ಶನ್ ನಿದ್ರೆ ಮಾಡದೆ ಎಚ್ಚರವಾಗಿಯೇ ಇದ್ದ ಅಂತ ಹೇಳಲಾಗ್ತಿದೆ. ಕುಟುಂಬ ಸದಸ್ಯರ ಜೊತೆ ಮಾತನಾಡಲು ದರ್ಶನ್ ಬೇಡಿಕೆ. ಅದ್ಯಾವಾಗ ಟೆನ್ಷನ್ ಹೆಚ್ಚಾಯ್ತೋ ಕುಟುಂಬ ಸದಸ್ಯರು ನೆನಪಾಗಿದ್ದಾರೆ. ಚಾರ್ಜ್ ಶೀಟ್ ಬಗ್ಗೆ ಮಾತನಾಡಲು ಕುಟುಂಬ ಸದಸ್ಯರಿಗೆ ಕರೆ ಮಾಡಬೇಕು ಅಂತ ಜೈಲು ಸಿಬ್ಬಂದಿಗೆ ಮನವಿ ಮಾಡಿದ್ದಾನೆ. ಯಾವ ನಂಬರ್ಗೆ ಫೋನ್ ಮಾಡಬೇಕು ಮಾಹಿತಿ ಕೊಡಿ ಅಂತ ಜೈಲಧಿಕಾರಿಗಳು ಸೂಚಿಸಿದ್ದಾರೆ. 5 ನಿಮಿಷ ಮಾತ್ರ ಕುಟುಂಬದವರ ಜೊತೆ ಮಾತನಾಡಲು ಅವಕಾಶವಿದ್ದು ಇದಕ್ಕಾಗಿ ದಾಸ ಕಾದು ಕುಳಿತಿದ್ದಾನೆ. ಸದ್ಯ ದರ್ಶನ್ ಆರೋಗ್ಯ ತಪಾಸಣೆ ಮಾಡಿರೋ ಜೈಲಿನ ವೈದ್ಯರು ಬಿಪಿ, ಶುಗರ್, ಬೆನ್ನು ನೋವಿನ ತಪಾಸಣೆ ಮಾಡಿದ್ದಾರೆ. ಜೈಲಿನಲ್ಲಿ ವಾರಕ್ಕೊಮ್ಮೆ ಕೈದಿಗಳ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ. ಅದರಂತೆ ದರ್ಶನ್ ಹೆಲ್ತ್ ಚೆಕಪ್ ಮಾಡಲಾಗಿದೆ. ವಿನಾಯಕ್, TV9 ಬಳ್ಳಾರಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಯಾರ್ಯಾರ ಪಾತ್ರ ಏನು? ಪವಿತ್ರ ಗೌಡ ದರ್ಶನ್ ನೀಡಿದ ಚಿತ್ರ ಹಿಂಸೆ ಎಂಥದ್ದು? A1 ನಿಂದ A17 ವರೆಗೆ ಪೊಲೀಸರು ಬರೆದ ಕರಾಳ ಚರಿತ್ರೆಯ ಜಾತಕ ಹೇಗಿದೆ ಗೊತ್ತಾ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಲಾಕ್ ಆಗಿ ಬಂಧಿಖಾನೆಯಲ್ಲಿ ವಿಲವಿಲ ಅಂತಿರೋ ಡಿ ಪಟಲಾಂಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾದಂತಾಗಿದೆ. ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿರುವ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನ ಬಹುತೇಕ ಕೊನೆಯ ಹಂತಕ್ಕೆ ತಂದಿದ್ದಾರೆ. ಬರೋಬ್ಬರಿ 3991 ಪುಟಗಳಷ್ಟಿರೋ ಈ ದೋಷಾರೋಪ ಪಟ್ಟಿಯಲ್ಲಿ ತನಿಖಾಧಿಕಾರಿಗಳು ಖತರ್ನಾಕ್ ಡಿ ಪಟಲಾಂನ ಒಬ್ಬೊಬ್ಬ ಸದಸ್ಯನ ಅಸಲಿ ಬಣ್ಣವನ್ನ ಬಟಾಬಯಲು ಮಾಡಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಈ ಡಿ ಪಟಲಂಗೆ ಲೀಡರ್ ಆಗಿದ್ದ ನಟ ದರ್ಶನ್ ಪ್ರಕರಣದಲ್ಲಿ ಸದ್ಯಕ್ಕೆ 2ನೇ ಆರೋಪಿಯಾಗಿದ್ರೆ ಈತನ ಗೆಳತಿ ಪವಿತ್ರ ಗೌಡ ಪ್ರಕರಣದ ಮೊದಲನೇ ಆರೋಪಿ. ಹೀಗೆ ಬರೋಬ್ಬರಿ 17 ಮಂದಿ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದು ಎಲ್ಲ 17 ಮಂದಿಯ ಪಾತ್ರಗಳನ್ನ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಕೂಲಂಕಷವಾಗಿ ವಿವರಿಸಿದ್ದಾರೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಪವಿತ್ರ ಗೌಡ, A2 ದರ್ಶನ್ನಿಂದ ಹಿಡಿದು ಕೊನೆಯ ಅಂದ್ರೆ A7 ಆಗಿರುವ ನಿಖಿಲ್ ವರೆಗಿನ ಪಾತ್ರಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. A1 ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆಗೆ ಮೂಲ ಕಾರಣವೇ ಪವಿತ್ರ ಗೌಡ ಎನ್ನಲಾಗಿದ್ದು ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಗೌಡ ಪಾತ್ರದ ಬಗ್ಗೆ ವಿವರವಾಗಿ ಉಲ್ಲೇಖಿಸಲಾಗಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ಖುದ್ದು ಶೆಡ್ನಲ್ಲಿದ್ದ ಪವಿತ್ರ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ಲು ಎನ್ನಲಾಗಿದೆ. ಕೃತ್ಯ ನಡೆದ ಸಮಯದಲ್ಲಿ ಪವಿತ್ರ ಸ್ಥಳದಲ್ಲಿ ಇದ್ದಿದ್ದಕ್ಕೆ ಸಾಕ್ಷಿಯು ಲಭ್ಯವಾಗಿದ್ದು ಸಿಸಿಟಿವಿಯಲ್ಲಿ ಪವಿತ್ರ ಗೌಡ ಓಡಾಡುವ ದೃಶ್ಯ ಸೆರೆಯಾಗಿದೆ. ಪವಿತ್ರ ಗೌಡ ಮೊಬೈಲ್ ಕೃತ್ಯದ ಸ್ಥಳದಲ್ಲಿ ಆಕ್ಟಿವ್ ಆಗಿದ್ದು ದೃಢವಾಗಿದ್ದು ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದಂತಾಗಿದೆ. A2 ದರ್ಶನ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಪ್ಲಾನ್ ಮಾಡಿದ್ದ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದ.
ಕೊಲೆ ಬಳಿಕ ಕೇಸ್ ಮುಚ್ಚಿ ಹಾಕಲು ದರ್ಶನ್ ಹಣ ನೀಡಿರುವುದು ಸೇರಿ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಪಾತ್ರದ ಇಂಚಿಂಚು ಮಾಹಿತಿಯನ್ನ ಉಲ್ಲೇಖಿಸಲಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಇರೋದು ಕೂಡ ಪತ್ತೆಯಾಗಿದ್ದು, ಪಟ್ಟಣಗೆರೆ ಶೆಡ್ನ ಸಿಸಿಟಿವಿಯಲ್ಲಿ ದರ್ಶನ್ ಓಡಾಟದ ದೃಶ್ಯ ಸೆರೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಸ್ಥಳದಿಂದ ಪರಾರಿಯಾದ ದೃಶ್ಯ, ಕೊಲೆಗೆ ಮುನ್ನ ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲಿ ಪಾರ್ಟಿ ಮಾಡುವ ದೃಶ್ಯವೂ ಲಭ್ಯವಾಗಿದ್ದು, ಸಭೆ ಮಾಡುವ ರೀತಿ ಪಾರ್ಟಿ ಮಾಡಿರೋದು ಗೊತ್ತಾಗಿದೆ. ದರ್ಶನ್ ಬಟ್ಟೆ, ಶೂನಲ್ಲಿ ರೇಣುಕಾಸ್ವಾಮಿ ರಕ್ತ ಇರೋದು ಪತ್ತೆಯಾಗಿದ್ದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು ದೃಢವಾಗಿದೆ. A3 ಪವನ್ ಚಾರ್ಜ್ ಶೀಟ್ನಲ್ಲಿ A3 ಪವನ್ ಪಾತ್ರದ ಬಗ್ಗೆಯೂ ಉಲ್ಲೇಖಿಸಲಾಗಿದ್ದು, ರೇಣುಕಾಸ್ವಾಮಿ ಕಿಡ್ನಾಪ್ ವೇಳೆ ರಾಘವೇಂದ್ರ ಜೊತೆ ಸಂಪರ್ಕದಲ್ಲಿದ್ದ ಎನ್ನಲಾಗಿದೆ. ಇನ್ನು ಪವನ್ ಪಟ್ಟಣಗೆರೆ ಶೆಡ್ಗೆ ತೆರಳಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ. ತನಿಖಾಧಿಕಾರಿಗಳು ಸೀಸ್ ಮಾಡಿದ್ದ ಪವನ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ರಕ್ತದ ಮಾದರಿ ಪತ್ತೆಯಾಗಿದೆ. ಬೇರೊಂದು ಇನ್ಸ್ಟಾ ಖಾತೆ ಮೂಲಕ ರೇಣುಕಾಸ್ವಾಮಿ ಜೊತೆ ಚಾಟಿಂಗ್ ಮಾಡಿದ್ದ ಪವನ್ ಬಳಿಯಿಂದ ಕೊಲೆ ಬಳಿಕ ಅವಶ್ಯಕತೆಗೆ ಎಂದು ಇಟ್ಟಿದ್ದ ಎಲ್ಲ ಹಣವನ್ನ ಜಪ್ತಿ ಮಾಡಲಾಗಿತ್ತು. A4 ರಾಘವೇಂದ್ರ ರೇಣುಕಾಸ್ವಾಮಿ ಕಿಡ್ನಾಪ್ನಲ್ಲಿ ರಾಘವೇಂದ್ರ ಪಾತ್ರದ ಬಗ್ಗೆಯೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದ್ದು, ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದ ರಾಘವೇಂದ್ರ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ. ಪಟ್ಟಣಗೆರೆ ಶೆಡ್ನಲ್ಲಿಯೂ ಹಾಜರಿದ್ದ ಆರೋಪಿ ರಾಘವೇಂದ್ರ ಕಿಡ್ನಾಪ್ ಮಾಡಿರೋದಕ್ಕೆ ಎಲ್ಲ ಸಾಕ್ಷ್ಯಗಳು ಲಭ್ಯವಾಗಿದೆ. ಇನ್ನು ರೇಣುಕಾಸ್ವಾಮಿಗೆ ಸೇರಿದ ಚಿನ್ನಾಭರಣವನ್ನು ರಾಘವೇಂದ್ರ ಬಳಿಯಿಂದ ಜಪ್ತಿ ಮಾಡಲಾಗಿತ್ತು. A5 ನಂದೀಶ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ A5 ನಂದೀಶ ರೇಣುಕಾ ಕೊಲೆ ಬಳಿಕ ಕಾರಿನಲ್ಲಿ ಮೃತದೇಹ ಇಟ್ಟಿದ್ದ. ಮೃತದೇಹ ಹೊತ್ಕೊಂಡು ಬಂದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ನಂದೀಶ್ ಹಲ್ಲೆ ಮಾಡಿದ್ದ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದ ಕಾಕಿಗೆ ನಂದೀಶ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿತ್ತು. A7 ಜಗದೀಶ್ ಅಲಿಯಾಸ್ ಜಗ್ಗ ರೇಣುಕಾ ಕಿಡ್ನಾಪ್ ತಂಡದಲ್ಲಿ ಭಾಗಿಯಾಗಿದ್ದ ಜಗದೀಶ್ ರೇಣುಕಾಸ್ವಾಮಿ ಕೊಲೆ ಬಳಿಕ ಎಸ್ಕೇಪ್ ಆಗಿದ್ದ. ರೇಣುಕಾಸ್ವಾಮಿಯನ್ನ ಕರೆತರುವಾಗ ಜೊತೆಗಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಈ ದೃಶ್ಯದಲ್ಲಿ ಜಗದೀಶ್ ಇರುವ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. A7 ಅನುಕುಮಾರ್ ಅಲಿಯಾಸ್ ಅನು ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ ತಂಡದಲ್ಲಿದ್ದ ಅನುಕುಮಾರ್ ರೇಣುಕಾಸ್ವಾಮಿ ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ. ಕಿಡ್ನಾಪ್ ಸಮಯದಲ್ಲಿ ಜೊತೆಗಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಮೊಬೈಲ್ನಲ್ಲಿ ಫೋನ್ ಕರೆಗಳ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಲಭ್ಯವಾಗಿದೆ. A8 ರವಿ ಅಲಿಯಾಸ್ ರವಿಶಂಕರ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆತಂದ ಕಾರಿನ ಚಾಲಕನಾಗಿದ್ದ ರವಿ ಕೊಲೆ ಬಳಿಕ ಕಾರಿನಲ್ಲಿ ಕೆಲ ಆರೋಪಿಗಳನ್ನ ಕರೆದುಕೊಂಡು ಹೋಗಿದ್ದ. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದ್ದು, ಕೊಲೆ ಬಳಿಕ ಕಾರು ಜಪ್ತಿ ಮಾಡಲಾಗಿತ್ತು. ಕಾರಿನಲ್ಲಿ ಕೊಲೆಯಾದ ರೇಣುಕಾಸ್ವಾಮಿಯ ತಲೆಕೂದಲು ಪತ್ತೆಯಾಗಿತ್ತು. A9 ರಾಜು ಅಲಿಯಾಸ್ ಧನ್ರಾಜ್ ದರ್ಶನ್ ಮನೆಯಲ್ಲಿ ಕೆಲಸಕ್ಕಿದ್ದ ರಾಜೇಶ್ವರಿ ನಗರ ನಿವಾಸಿಯಾಗಿರೋ ರಾಜು ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿ ಕರೆಂಟ್ ಶಾಕ್ ನೀಡಿದ್ದ. ಈತನಿಂದ ಎಲೆಕ್ಟ್ರಿಕ್ ಶಾಕ್ ನೀಡಿದ್ದ ಮೆಗ್ಗರ್ ಅನ್ನ ವಶಕ್ಕೆ ಪಡೆಯಲಾಗಿತ್ತು. ಮೆಗ್ಗರ್ ಖರೀದಿ ಮಾಡಿದ್ದಕ್ಕೆ ಹಣ ನೀಡಿದ್ದು ಸಾಕ್ಷಿ ಲಭ್ಯವಾಗಿದ್ದು, ರೇಣುಕಾಸ್ವಾಮಿ ಮೃತದೇಹ ಸಾಗಿಸುವಾಗ ಸಹ ಜೊತೆಗಿರುವ ದೃಶ್ಯ ಲಭ್ಯವಾಗಿದೆ. A10 ವಿನಯ್ ದರ್ಶನ್ ಆಪ್ತನಾಗಿದ್ದು ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ ಮಾಲೀಕ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದವರ ಪೈಕಿ ಪ್ರಮುಖ ವ್ಯಕ್ತಿಯಾಗಿದ್ದು, ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದ. ಲಾಠಿ ಬೀಸಿ ಬೀಸಿ ಹೊಡೆದಿದ್ದ. ಲಾಠಿ ಹಾಗೂ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿತ್ತು. A11 ನಾಗರಾಜ್ ಅಲಿಯಾಸ್ ನಾಗ ನಟ ದರ್ಶನ್ ಅನಧಿಕೃತ ಮ್ಯಾನೇಜರ್ ಆಗಿದ್ದ ನಾಗರಾಜ್ ಪಾರ್ಟಿ ಕುಡಿತ ಸೇರಿ ಎಲ್ಲ ಕಡೆ ಇರ್ತಿದ್ದ. ಹಲ್ಲೆ ಮಾಡುವಾಗ ಜೊತೆಗೆ ಇದ್ದು ಹಲ್ಲೆ ಮಾಡಿ ಕಾಲಿನಿಂದಲೂ ಒದ್ದಿದ್ದ. ಕೊಲೆಯ ಸಮಯದಲ್ಲಿ ಹಾಜರಿದ್ದ. ಹಲ್ಲೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು, ಕೊಲೆ ಬಳಿಕ ಮೃತದೇಹ ಸಾಗಿಸಲು ಕೆಲಸ ಮಾಡಿದ್ದ. ಹಣ ಪಡೆದುಕೊಂಡು ಬೇರೆಯವರು ಶರಣಾಗಲು ವ್ಯವಸ್ಥೆ ಮಾಡುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದ್ದ. ಹೀಗೆ ರೇಣುಕಾಸ್ವಾಮಿ ಕೊಲೆಯಲ್ಲಿ 17 ಆರೋಪಿಗಳ ಪಾತ್ರವನ್ನ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿ ನ್ಯಾಯಾಲಯದ ಮುಂದಿಟ್ಟಿದ್ದಾರೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.